ಮುಂಬೈ ಪ್ರಾಜೆಕ್ಟ್ ಹೇಗೆ ನಡೀತಾ ಇದೆ? ಮಹಿ ಹೇಳು. ಏನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಎಲ್ಲಿದ್ಯಾ? ಅದು ಮಹಿ, ನಾನು ಭೂಪತಿ ಸರ್ ಮನೇಲಿದ್ದೆ. ಅವ್ರ ಮನೆಲ್ಲ ಇಷ್ಟೊತ್ತಲ್ಲಿ? ಅಲ್ಲೇನ್ ಮಾಡ್ತಿದ್ಯಾ? ಅದು ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಬಿಸ್ನೆಸ್ ಬಗ್ಗೆನಾ? ಸುಮ್ಮನೆ ನನ್ನ ಹತ್ರ ಕತೆಗಳು ಹೊಡಿಬೇಡ, ಅವ್ರಿಗೆ ಫೋನ್ ಕೊಡು. ಇಲ್ಲ ಮಹಿ, ನಿಜವಾಗ್ಲೂ ಬಿಸ್ನೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಬಂದಿದ್ದೀನಿ. ಜೀವ, ಅವ್ರ ಹತ್ರ ಈಗ ಫೋನ್ ಕೊಡ್ತೀಯಾ ಇಲ್ವಾ? ಇಲ್ಲ ಮಹಿ, ನಿಜ ಹೇಳ್ತಾ ಇದ್ದೀನಿ. ಜೀವ, ಹೇಳ್ದಷ್ಟು ಮಾಡು. ಸರ್, ನನ್ನ ವೈಫ್ ನಿಮ್ಮ ಜೊತೆ ಮಾತಾಡ್ಬೇಕತ್ತೆ. ನನ್ನ ಹತ್ರನ ಕೊಡು. ಹಾ ಹೇಳಿಯಮ್ಮ. ನೀವು ತುಂಬಾ ಸೀನಿಯರ್ ಇದ್ದೀರಾ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೊಳ್ಬೇಡಿ. ನೀವು ಜೀವನ್ ಜೊತೆ ಬಿಸ್ನೆಸ್ ಡೀಲಿಂಗ್ಸ್ ಬಗ್ಗೆ ಏನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಅವನಿಗೆ ಬೇಡ ಇರೋ ಹ್ಯಾಬಿಟ್ಸ್ನೆಲ್ಲ ಕಲ್ಸಕ್ ಹೋಗ್ಬೇಡಿ. ಅದರಿಂದ ನಮ್ಮ ಪರ್ಸನಲ್ ಲೈಫ್ಗೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲದೆ ಇರೋ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಪ್ಲೀಸ್, ನನ್ನ ಕನ್ಸರ್ನ್ ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅವನ ಹತ್ರ ಎಕ್ಸ್ಟ್ರಾ ಏನು ಮಾತಾಡದೆ ಮೀಟಿಂಗ್ ಬಗ್ಗೆ ಅದು ಏನಿದೆಯೋ ಅದನ್ನ ಮುಗಿಸಿ ದಯವಿಟ್ಟು ಬೇಗ ಮನೆಗೆ ಕಳಿಸಿ. ಶೋರ್, ನಾನು ಕಳಿಸ್ಕೊಡ್ತೀನಿ. ಆದರೆ ಆ್ಯಕ್ಚುಲಿ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಪ್ಪ. ನೀವು ಹೇಳೋ ಥರ ಏನೂ ಇಲ್ಲ ಇಲ್ಲಿ. ನಿನ್ನೆ ತುಂಬ ಖುಷಿಯಾಗಿತ್ತಲ್ಲ, ಅದಕ್ಕೋಸ್ಕರ ಏನೋ ಸಂದಾಗ ಸೆಲೆಬ್ರೇಟ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಏನಮ್ಮ ನೀನು? ನಾನು ಇವನ ವೆಲ್ ವಿಷರು, ನಾನು ಇವನನ್ನ ಹಳ್ಳಕ್ಕೆ ತರ್ತೀನ. ಏನಮ್ಮ ಹೀಗೆ ಮಾತಾಡ್ತೀನಿ ನನ್ನ ಹತ್ರ? ಸರಿ, ಬೇಗ ಕಳಿಸ್ಕೊಡಿ. ಸರಿಯಮ್ಮ, ಕಳಿಸ್ಕೊಡ್ತೀನಿ. ನೋಡ್ರಿ, ಏನಪ್ಪ ಮನೆಗೆ ಹೋಗಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟಿದ್ದೆ ಹೇಗೆ? ಮಾಡಲೇಬೇಕಲ್ಲ ಸರ್, ಇಂಟರ್ನಲ್ ಎಂಕ್ವೈರಿ ಫೇಸ್ ಮಾಡಲೇಬೇಕು. ಅದು ನಿಜ. SIT ಬೇಕಾದ್ರೆ ಫೇಸ್ ಮಾಡ್ಬೋದು, ಅವ್ರನ್ನ ಮಾತ್ರ ಫೇಸ್ ಮಾಡೋಕ್ಕಾಗಲ್ಲ. ನಮ್ಮ ಫೇಸ್ ನೋಡ್ಬಿಟ್ಟೆ ಇಡೀ ನಮ್ಮ ಹಣೆ ಬರನ ಹೇಳ್ಬಿಡ್ತಾರೆ ಅಲ್ವೇನಮ್ಮ? ಹಂಗೇನಿಲ್ಲ ಸರ್. ಸಾರಿ, ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ಇರ್ಲಿ ಬಿಡಿ ಭೂಮಿಕಾ, ಭಗವಂತ ಎಲ್ಲರ ಹಣೆ ಬರನು ಮಾರ್ಕರ್ ಪೆನ್ನಲ್ಲಿ ಬರೆದು ಬಿಟ್ಟಿದ್ದಾನೆ. ಅದನ್ನು ಅಳಿಸೋಕ್ಕಾಗಲಿ ತಿದ್ದಕ್ಕಾಗಲಿ ಆಗಲ್ಲ. ನಾವೆಲ್ಲ ಬೊಂಬೆ ಇದ್ದ ಹಾಗೆ, ಸೂತ್ರ ಅವನ ಕೈಯಲ್ಲಿ, ನಾವೆಲ್ಲ ಬರೀ ಪಾತ್ರಧಾರಿಗಳಷ್ಟೇ. ಅವನು ಆಡಿಸ್ದಂಗೆ ನಾವು ಆಡ್ಬೇಕಷ್ಟೆ. ಇಫ್ ಯು ಡೋಂಟ್ ಮೈಂಡ್, ಅವ್ರ ಹೆಸರು ಕೇಳ್ಬೋದಾ? ದೀಪಿಕಾ. ದೀಪಿಕಾ ಸರ್ ನೇಮ್, ಫುಲ್ ನೇಮ್ ಗೊತ್ತಿಲ್ಲ. ಯಾಕೆ? ಅಲ್ಲ, ಗೊತ್ತಿದ್ದಿದ್ರೆ ನೀವಿಷ್ಟೆಲ್ಲ ಹೇಳಿದ್ರಲ್ಲ, ಸೊ ಅವ್ರು ಹೇಗಿದ್ದಾರೆ ಅಂತ ನೋಡಬೇಕು ಅಂತ ಕುತೂಹಲ. ಅವ್ರ ಫುಲ್ ಹೆಸರು ಗೊತ್ತಿದ್ರೆ ಯಾವುದಾದ್ರೂ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಹೆಸರು ಹಾಕಿ ಪ್ರೊಫೈಲ್ ಹುಡುಕಿ ಅವ್ರು ಎಲ್ಲಿದ್ದಾರೆ, ಐ ಮೀನ್ ಅವ್ರು ಹೇಗೆ ಕಾಣಿಸ್ತಾರೆ ಅಂತ ನೋಡ್ಬೋದಾಗಿತ್ತು. ಯಾವುದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ನನ್ನ ಹತ್ರನೇ ಅವ್ರ ಫೋಟೋ ಇದೆ. ಫೋಟೋ ಇದೆಯಾ? ಹಾಂ, ಅದೇ ಕಾಲೇಜಲ್ಲಿ ಟ್ರಿಪ್ ಹೋದಾಗ ಫೋಟೋ ತೆಗೆಸ್ಕೋತೀವಲ್ಲ, ಆಗ ನಾನು ಅವಳು ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಇದೆ. ನಾನು ನೋಡ್ಬೋದಾ? ಹಾಂ, ನೋಡ್ಬೋದು. ಬಟ್ ನೀವೆಲ್ಲನೂ ಸ್ಪೋರ್ಟಿವ್ ಆಗಿ ತಗೋತಾ ಇದ್ದೀರಾ ಅಲ್ವಾ? ಅಫ್ಕೋರ್ಸ್. ಹಾಂ, ಎಲ್ಲ ಆಮೇಲೆ ನಾನು ಫೋಟೋ ತೋರಿಸಿ ಒಂದಕ್ಕೆ ಎರಡು ಆಗಬಾರ್ದು. ಚಚ್ಚೆ, ಹಾಗೆಲ್ಲ ಏನೂ ಆಗಲ್ಲ. ಬೇಡ ಬಿಡಿ, ಸುಮ್ಮನೆ ಅಲ್ಲೇ ಇರಲಿ ಬಿಡಿ. ಗೊತ್ತಾಗಲ್ಲ, ನಿಜವಾಗ್ಲೂ ಆ ಥರ ಏನೂ ಆಗಲ್ಲ. ಕ್ಯಾಶುವಲ್ ಆಗಿ ಒಂದ್ಸಲ ನೋಡ್ತೀನಿ ಅಷ್ಟೇ. ಆರ್ ಯು ಶೋರ್? ಯಾ. ಬೇಡ ಬಿಡಿ, ಬೇಡ. ಯಾಕೆ? ಇಲ್ಲ, ನೀವು ಹೆಂಡ್ತಿರು ಈ ವಿಚಾರದಲ್ಲೆಲ್ಲ ಸರಿ ಇಲ್ಲ. ಈಗೇನೋ ಸ್ಪೋರ್ಟಿವ್ ಆಗಿ ತಗೋತೀನಿ ಅಂತ ಹೇಳ್ತೀರಾ, ಬಟ್ ಆಮೇಲೆ ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೋತೀರಾ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನರಳಾಡ್ತೀರಾ, ಎಳ್ದಾಡ್ತೀರಾ, ಒದ್ದಾಡ್ತೀರಾ. ಬೇಡ ಬಿಡಿ, ಇದು ನನ್ನ ಹತ್ರನೇ ಇರಲಿ. ಗೌತಮ್ ಅವರೇ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ, ನಾನು ಆ ರೀತಿ ಎಲ್ಲ ಏನೂ ಅನ್ಕೊಳ್ಳಲ್ಲ. ಪ್ಲೀಸ್ ಕೊಡಿ. ನಿಜವಾಗ್ಲೂ? ಯಾ, ಐ ಪ್ರಾಮಿಸ್. ಸರಿ, ನೋಡಿ. ಥ್ಯಾಂಕ್ ಯು.
ಹಳೆ ಫೋಟೋಸ್ ಇದೆ. ಆ ಹುಡುಗಿ ಫೋಟೋ ಯಾವತ್ತು? ಇವ್ರು ಇಷ್ಟಕ್ಕೂ ಅಷ್ಟು ದುಡ್ಡು ಯಾಕೋ ಬೇಕು? ಅನುಭವಿಸಕ್ಕೆ ಆಗಲ್ಲ ಅಂದಮೇಲೆ ಅಷ್ಟು ದುಡ್ಡು ಏನು ದುಡಿತೀಯಾ? ನೀನು ದೊಡ್ಡ ಕನಸು ಕಂಡಿದ್ಯಾ, ಅದನ್ನ ಸಾಧನೆ ಮಾಡಿದ್ಯಾ, ಅದೆಲ್ಲ ಸರಿ. ಆದ್ರೆ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಹಿಂದಿನ ಜೀವನನೇ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಮೊದಲಾದ್ರೆ ನಮ್ಗೆ ಕೈಗೆ ಸಿಗ್ತಿದ್ದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಹರಟೆ ಹೊಡಿತಿದ್ವಿ, ಕಷ್ಟ ಸುಖ ಹಂಚ್ಕೋತಿದ್ವಿ. ಈಗ ಏನು ಇಲ್ವಲ್ಲ, ಕೈಗೆ ಸಿಗ್ದಿರೋಂಗಾಗ್ಬಿಟ್ಟಿದ್ಯಾ? ಹೀಗೆ ಆಗ್ತು ಅಂದ್ರೆ ಮುಂದೆ ನಾವು ಮನೆಯವ್ರ ಹತ್ರ ಮಾತಾಡಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ. ನೋಡು, ಬಿಸ್ನೆಸ್ ದೊಡ್ಡದಾಗಿ ಬೆಳೀತಿದ್ದಂಗೆ ಟೆನ್ಷನ್ನೂ ಜಾಸ್ತಿ ಆಗತ್ತೆ. ಆಮೇಲೆ ನಾನು ಹೇಳ್ದಂಗೆ ಆಗತ್ತೆ, ನೆನ್ಪಿಟ್ಕೋ. ನೋಡು ಜೀವ, ಹಗಲಿರೋದು ಕೆಲಸ ಮಾಡೋಕ್ಕೆ, ರಾತ್ರಿ ಇರೋದು ರೆಸ್ಟ್ ತಗೊಳಕ್ಕೆ. ನಮ್ಮ ಬಾಡಿನೂ ಅದೇ ಥರ ಕೆಲಸ ಮಾಡುತ್ತೆ. ಸ್ವಲ್ಪ ಟೈಮಿಂಗ್ ಹೆಚ್ಚು ಕಡಿಮೆ ಆದರೆ ಅದು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಎಲ್ಲ ಲಿಂಕ್ ಇದೆ ಒಂದಕ್ಕೊಂದು. ನೋಡು, ಕೆಲಸ, ಸಾಧನೆ ಇವೆಲ್ಲ ಎಷ್ಟು ಮುಖ್ಯನೋ, ಸಂಸಾರ, ಆರೋಗ್ಯ, ನೆಮ್ಮದಿ ಅಷ್ಟೇ ಮುಖ್ಯ. ಇದನ್ನ ಕಂಪ್ಲೇಂಟ್ ಅಂತ ಅನ್ಕೋಬೇಡಪ್ಪ, ಕಾಳಜಿ ಅಂತ ಅನ್ಕೋ. ಕರೆಕ್ಟ್ ಅಲ್ವಾ ಕಂದ? ಅಪ್ಪ ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ? ದುಡ್ಮೆನೆ ಜೀವನ ಆಗ್ಬಾರ್ದಲ್ವಾ? ಸರಿಯಪ್ಪ, ಸರಿಯಮ್ಮ. ಸರಿ ಕಂದ, ಹೋಗಿ ಕೈಕಾಲು ಮುಖ ತೊಳ್ಕೊಂಬಾ, ಊಟ ಬಡಿಸ್ತೀನಿ.